ಇಷ್ಟೆಲ್ಲ ಆದ ನಂತರ ಹೋಟೆಲ್ನಿಂದ ಎಕ್ಸಿಟ್ ಆಗುವಂತಹ ದೃಶ್ಯ ಕೂಡ ಇದೆ. ನಿಮ್ಗೆ ಎಷ್ಟು ಗಂಟೆಗೆ ಅವನು ಅಲ್ಲಿಂದ ಎಕ್ಸಿಟ್ ಆಗ್ತಾನೆ? ಕೇವಲ 9 ನಿಮಿಷಗಳಲ್ಲೇ ರವೆ ಇಡ್ಲಿ ತಿಂದು ಆ ಬಾಂಬ್ ತಂದಂಥ ಬ್ಯಾಗನ್ನು ಇಟ್ಟು ಅಲ್ಲಿಂದ ಹೊರಟೋಗ್ತಾನೆ ಅವನು. ಬೆಳಗ್ಗೆ 11:36ರಿಂದ 34ರಿಂದ 11:43, 45ರವರೆಗೂ ಅಲ್ಲಿರ್ತಾನೆ. ಅಲ್ಲಿಂದ ಅವನು ಎಸ್ಕೇಪ್ ಆಗ್ತಾನೆ. ಯಾರಿಗೂ ಮುಖ ಕಾಣದಂತೆ ಮಾಸ್ಕು ಹ್ಯಾಟನ್ನು ಹಾಕ್ಕೊಂಡಿರ್ತಾನೆ. ಕೇವಲ 9 ನಿಮಿಷಗಳಲ್ಲಿ ರವೆ ಇಡ್ಲಿ ತಗೊಳ್ತಾನೆ, ತಿಂತಾನೆ, ಅಲ್ಲಿಂದ ಎಸ್ಕೇಪು ಆಗ್ತಾನೆ. ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿ ಇಟ್ಕೊಂಡು ಬಂದಿರ್ತಾನೆ. ಇಷ್ಟು ಗಂಟೆಗೆ ಬ್ಲಾಸ್ಟ್ ಆಗಬೇಕು, ಇಷ್ಟು ಗಂಟೆಗೆ ಆಗಬೇಕು ಅಂತ ಹೇಳಿ. ಸೊ ಯಾರಿಗೂ ಮುಖ ಕಾಣದಂತೆ ಮಾಸ್ಕು, ಹ್ಯಾಟು, ಕೂಲಿಂಗ್ ಗ್ಲಾಸು ಎಲ್ಲವನ್ನ ಹಾಕ್ಕೊಂಡು ಬಂದಿರ್ತಾನೆ. ಎಲ್ಲೋದನ್ನು ಎಲ್ಲಿ ಬಿಡ್ತಾರೆ ಅವನು? ಹಿಡಿದೇ ಹಿಡಿತಾರೆ, ಇವತ್ತಲ್ಲ ನಾಳೆ. ಸೊ ಇದು ಹೋಟೆಲ್ನಿಂದ ಆಚೆ ಹೋಗುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹೋಟೆಲ್ನಿಂದ ಆಚೆ ಹೋಗುವಂಥ ದೃಶ್ಯ 11:43 ಆಯಿತು. ಅವನು ಹೋಟೆಲ್ನಿಂದ ಹೋಗ್ತಾ ಇದ್ದಂತಹ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ವಿ. ಇವನು ಹೋಗಿ 1 ಗಂಟೆ ಆದ ನಂತರ ಅಂದರೆ 12:50 ಸುಮಾರಿಗೆ ಬ್ಲಾಸ್ಟ್ ಆಗುತ್ತೆ. ಟೈಮಿಂಗ್ ಇಟ್ಕೊಂಡೇ ಬಂದಿರ್ತಾನೆ ಅವನು. ನೋಡಿ, ಬಂದಾಗ ಬ್ಯಾಗ್ ಇತ್ತು ಅವನ ಹತ್ರ, ಹೋಗಬೇಕಾದ್ರೆ ಅವನ ಹತ್ರ ಬ್ಯಾಗ್ ಇರಲಿಲ್ಲ. ಅದರೊಳಗಿರುವಂಥದ್ದು ಇಟ್ಟು ಹೋಗ್ತಾನೆ ನೋಡಿ. ಅದು ಇಷ್ಟು ದೊಡ್ಡ ತರ್ತಾನೆ, ಅಲ್ಲಿ ಇಡ್ತಾನೆ, ಹೋಗ್ತಾನೆ. ಇದು ಒಬ್ಬ ಟೆರರ್ ಮಾಡಿರುವಂಥ ಕೆಲಸ ಅಂತ ಈಗ ಇದೆ. ಯಾರು ಏನು ಅನ್ನುವಂಥದ್ದನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಕ್ವಿಕ್ ಆಗಿದೆ. ಆಮೇಲೆ ಅವನೆಲ್ಲವೂ ಕೂಡ ಬಹಿರಂಗವಾಗಿ ಸಾರ್ವಜನಿಕ ಸ್ಥಳಗಳಲ್ಲೇ ರೆಡಿಯಾಗಿ ಹೋಗುವಂಥದ್ದನ್ನು ನೀವು ನೋಡ್ತೀರ. ಅವನು ಆ ಟೈಮರನ್ನು ಫಿಕ್ಸ್ ಮಾಡೋದನ್ನು ಇಲ್ಲ, ಹೋಗಬೇಕಾದ್ರೂ ಅವನ ಹತ್ರ ಬ್ಯಾಗ್ ಇದೆ. ಹಂಗಿದ್ದಾಗ ಬ್ಯಾಗ್ ಒಳಗಡೆಗೆ ಇನ್ನೊಂದು ಬ್ಯಾಗ್ ಇತ್ತು ಅಂತ ಕಾಣಿಸುತ್ತೆ. ಅದನ್ನಷ್ಟೇ ಇಟ್ಟು ಹೋದಂಗೆ ಕಾಣಿಸ್ತಾ ಇದೆ ಅವನ ಹತ್ರ. ಆ ದೃಶ್ಯವನ್ನು ನೋಡ್ತಾ ಇದೆ. ಆ ಕಡೆಗಿದೆ, ಅಲ್ಲಿ ಬ್ಲ್ಯಾಕ್ ಕಲರ್ ಬ್ಯಾಗ್ ಇದೆ. ಬ್ಯಾಗ್ನ ಒಳಗಡೆಗೆ ಇನ್ನೊಂದು ಬ್ಯಾಗ್ ಇದ್ದಂಗೆ ಕಾಣಿಸ್ತಾ ಇದೆ. ಅದನ್ನು ಇಟ್ಟು ಅಲ್ಲಿ ಹೋದಂಗಿದೆ.